ಆತ್ಮೀಯ ಬಂಧುಗಳೆಲ್ಲರಿಗೂ ನಮಸ್ಕಾರ. ಏನೋ ಒಂದು ಸ್ವಲ್ಪ ಮನಸ್ಸು ಬೇಜಾರಾಗಿತ್ತು, ಅದಕ್ಕೆ ಹೊರಟೆ. ಒಂದು ಪ್ಲ್ಯಾನಿಂಗ್ ಇಲ್ದೇ ಒಂದು ಪಯಣ, ಅದು ಎಲ್ಲೇ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಮುಂದೆ ನೋಡೋಣ, ಎಲ್ಲಿಗೆ ಹೋಗ್ಬೇಕು ಅನಿಸುತ್ತೆ ಅಲ್ಲಿಗೆ ಹೊರಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಹತ್ತಿರ ಬಸ್ಗೆ ಬಂದರು. ಗೌರ್ಮೆಂಟ್ ಶಾಲೆಗಳನ್ನೆಲ್ಲ ಉಳಿಸ್ಬೇಕು, ತುಂಬ ಲೂಟಿ ಮಾಡ್ತಿದ್ದಾರೆ. ಗೌರ್ಮೆಂಟ್ ಶಾಲೆ ಹಿಂಗೆ ಆದರೆ ಉಳಿಯಲ್ಲ, ಇದನ್ನು ಎಲ್ಲ ಪರಿಹಾರ ಮಾಡಬೇಕು ಅಂತ ಎಲ್ಲರಿಗೂ ಮನವರಿಕೆ ಮಾಡ್ತಿದ್ರು. ನನ್ನ ಕೈಯಲ್ಲಾದಷ್ಟು ದಾನ ಮಾಡಿ ಮುಂದೆ ಹೊರಟೆ. ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬನೇ ಬಂದಿದ್ದು, ಅಂತೂ ಇಂತೂ ರೀಚ್ ಆದೆ. ಮಂತ್ರಾಲಯ ಅನ್ನೋದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ವ್ಯೂ ನೋಡಿ, ಸಖತ್ತಾಗಿ ಕಾಣ್ತಿದೆ. ಇಲ್ಲಿ ನೋಡಿ, ಹೂವು, ದೀಪ ಹಚ್ಚಿ, ತೆಂಗಿನಕಾಯಿ ತಗೊಳ್ಳಿ, ಹೂ ತಗೊಳ್ಳಿ ಅಂತ ಹೇಳ್ತಿದ್ದಾರಲ್ಲ, ಯಾರು ಕೂಡ ತಗೊಳ್ಳೋಕೆ ಹೋಗಬೇಡಿ. ಅಲ್ಲಿ ಪೂಜೆ ಮಾಡಲಿಕ್ಕೂ ದೀಪ ಹಚ್ಚೋಕ್ಕೂ ಯಾವುದು ಸ್ಥಳಗಳಿಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡು ಅದನ್ನು ಅಲ್ಲಿ ಬಿಸಾಕಿ ಬರಬೇಕಾಗುತ್ತೆ, ಇಲ್ಲ ರಿಟರ್ನ್ ತಗೊಬರ್ಬೇಕಾಗುತ್ತೆ. ಇವರು ಕಾಡಿಸಿ ಬೇಡಿಸಿ ಎಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಯಾರು ತಗೊಳ್ಳೋಕ್ಕೆ ಹೋಗಬೇಡಿ, ಇದು ಯೂಸೇ ಇಲ್ಲ. ದೇವ್ರ ದರ್ಶನ ಎಲ್ಲ ಮುಗೀತು. ಪಂಚಮುಖಿ ಆಟೋದವರೆಲ್ಲ ಕೂಗ್ತಿದ್ರು. ಒಬ್ರಿಗೆ 150 ರೂಪಾಯಿ ಅಂತ. ಹೊರಟೆ ಅಲ್ಲೂ ನೋಡ್ಕೊಬರೋಣ ಅಂತ. ಆದರೆ ತುಂಬ ಖುಷಿಯಾಗಿದ್ದು. ಪಂಚಮುಖಿ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಹೊರಟಾಗ ಫಸ್ಟು ರೀಚ್ ಆಗಿದೆ. ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ. ನಮ್ಮ ತಾತ ಹೋಗ್ತಿದ್ದಾರಲ್ಲ, ಅವ್ರನ್ನೆಲ್ಲ ವಿಚಾರಿಸ್ತೆ ಇದೆಲ್ಲ ಏನು ಅಂತ. ಇದೆಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಯವರು ತಪಸ್ ಮಾಡಿದ ಜಾಗ ಅಂತೆಲ್ಲ ಹೇಳಿದ್ರು. ಅವ್ರ ಬುಕ್ಗಳೆಲ್ಲ ನೋಡಿ, ಬೇಕಾದ್ರೆ ಇಂಟ್ರೆಸ್ಟ್ ಇರುತ್ತೆ ತಗೊಳ್ಳಿ. ಗೌಮಾತೆಗಳೆಲ್ಲ ಬಾಳೆಹಣ್ಣು ಕೊಟ್ಟು ತುಂಬ ಖುಷಿಯಾಯಿತು ಇವ್ನು ನೋಡಲಿಕ್ಕೆ. ಚೆನ್ನಾಗಿ ತಿಂದು ಮತ್ತೆ ಹೊರಟೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಆಂಜನೇಯ ಸ್ವಾಮಿ ಬಂದಂಗೆ ಆಯಿತು. ಇದನ್ನು ನೋಡಿ ಒಂದು ಸ್ವಲ್ಪ ಖುಷಿಪಟ್ಟು, ಅದು ಕರೆದ್ರೂ ಬರ್ತಾನೆ ಇಲ್ಲ, ಹೊರಟೆ ಮತ್ತೆ. ಎಲ್ಲರೂ ತಲೆಗೆ ನೀರು ಹಾಕ್ಕೊಳ್ತಿದ್ರು. ನಾನು ₹1 ಹಾಕಿ ನೀರು ಹಾಕ್ಕೊಂಡು ಹೊರಟೆ. ಇದು ಗುಹೆ ಒಳಗಡೆ ಇರೋ ದೇವಸ್ಥಾನ, ನೋಡೋಕ್ಕೆ ಸೂಪರಾಗಿದೆ. ಎಲ್ಲ ಪಂಚಮುಖಿ ಮುಗಿಸಿ ಊಟ ಮಾಡೋಣ ಅಂತ ಹೊರಟೆ. ಇಲ್ಲಿ ನೋಡಿ, ಊಟದ್ದು ವೇಳಾಪಟ್ಟಿ ಇಲ್ಲಿದೆ. ಎಷ್ಟು ರಶ್ಶು ಅಂದರೆ ತುಂಬ ರಶ್ಶು. ಅಲ್ಲಿ ಊಟ ಬಡಿಸೋರ್ಗೊಂದು ಮನವಿ, ಹಾಗೆ ಊಟ ವೇಸ್ಟ್ ಮಾಡೋರ್ಗೂ ಒಂದು ಮನವಿ. ಊಟ ಬಡಿಸೋರು ಎಷ್ಟು ಲಿಮಿಟಲ್ಲಿ ಒಂದು ಸ್ವಲ್ಪ ಹಾಕಿದ್ರೆ ಹೊಟ್ಟೆ ತುಂಬಲಿಲ್ಲ ಅಂದರೆ ಮತ್ತೆ ಹಾಕ್ಸ್ಕೊಂಡು ತಿಂತಾರೆ. ಈ ಥರ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀರಾ? ಊಟ ಬಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಬಡಿಸ್ಬಿಡ್ತಾರೆ, ಅದಕ್ಕೆ ಬಿಟ್ಟುಬಿಡ್ತಾರೆ. ಧನ್ಯವಾದಗಳು. ಈ ಥರ ಯಾರೂ ಊಟ ವೇಸ್ಟ್ ಮಾಡಬೇಡಿ.